ಭದ್ರಾ ಪ್ರೌಢಶಾಲೆ ಭದ್ರಾವತಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ಶಬೀನಾ ಹೆಚ್. ಮಕ್ಕಳ, ಈ ದಿನ ನೀವು ರಸಪ್ರಶ್ನೆ ಕಾರ್ಯಕ್ರಮದ ಮೂಲಕ ಈ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಪ್ರಶ್ನೆಗಳು ಬರುತ್ತೆ ಮಕ್ಕಳ. ನೋಡಿ, ಒಂದನೆಯ ಪ್ರಶ್ನೆ, ಮಾನವನು ವಾಸಿಸುವ ಏಕೈಕ ಗ್ರಹ ಯಾವುದು? ಭೂಮಿ. ಸೌರವ್ಯೂಹದಲ್ಲಿ ಜೀವಿಗಳಿರುವ ಗ್ರಹ ಯಾವುದು? ಭೂಮಿ. ಭೂಮಿಯ ವಿವಿಧ ಹೆಸರುಗಳಾವುವು? ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ. ಭೂಮಿಗೆ ಹಲವಾರು ಹೆಸರಿಂದ ನಾವು ಕರಿತೀವಿ. ಅದರಲ್ಲಿ ಒಂದಿದೆ ಯಾವುದು? ಜೀವಂತ ಗ್ರಹ ಮತ್ತು ವಿಶಿಷ್ಟ ಗ್ರಹ ಅಂತ ಬಿಟ್ಟು ನೀವು ನೋಡ್ತೀರಾ. ಹಾಗಾದರೆ ವಿಶಿಷ್ಟ ಗ್ರಹ ಅಂತ ಬಿಟ್ಟು ಯಾಕೆ ಕರೀತಾರೆ? ಜೀವಂತ ಗ್ರಹ ಅಂತ ಬಿಟ್ಟು ಯಾಕೆ ಕರೀತಾರೆ? ಜಲಾವೃತ ಗ್ರಹ ಅಂತ ಬಿಟ್ಟು ಯಾಕೆ ಕರೀತಾರೆ? ನೀಲಿ ಗ್ರಹ ಅಂತ ಬಿಟ್ಟು ಯಾಕೆ ಕರಿತೀರಾ ಅಂತ ಬಿಟ್ಟು ನೀವು ಅಭ್ಯಾಸ ಮಾಡ್ತಾ ಹೋದರೆ ಇದಕ್ಕೆ ಉತ್ತರವನ್ನು ನೀವು ನೋಡ್ತೀರಾ ಮಕ್ಕಳ. ಹಾಗಾದರೆ ನಾವು ಈ ದಿನ ಭೂಗೋಳ ವಿಜ್ಞಾನದ ಅಧ್ಯಾಯ 1, ಭೂಮಿ ನಮ್ಮ ಜೀವಂತ ಗ್ರಹ, ಈ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡೋಣ ಮಕ್ಕಳ. ಭೂಮಿ ನಮ್ಮ ಜೀವಂತ ಗ್ರಹ. ಪೃಥ್ವಿ ಜೀವರಾಶಿಯುಳ್ಳ ಗ್ರಹವಾಗಿರಲು ಕಾರಣಗಳೇನು? ಪೃಥ್ವಿಯು ಸೂರ್ಯನಿಂದ ಸೂಕ್ತ ಅಂತರದಲ್ಲಿದೆ. ಸೂಕ್ತ ಅಂತರದಲ್ಲಿರೋದರಿಂದ ಅಲ್ಲಿ ಜೀವಿಗಳಿಗೆ ಬೇಕಾಗುವಷ್ಟು ಉಷ್ಣ ಅನ್ನೋದು ಇಲ್ಲಿ ದೊರೆಯುತ್ತೆ. ಉಷ್ಣಾಂಶದ ವ್ಯತ್ಯಾಸವು ನೀರನ್ನು ಘನ, ದ್ರವ ಮತ್ತು ಅನಿಲ ರೂಪದಲ್ಲಿರಲು ಸಹ ಸರಿಯಾಗಿದೆ. ಪೃಥ್ವಿಯು ಜೀವಿಗಳನ್ನು ಪೋಷಿಸಲು ಅವಶ್ಯಕವಾದಂತಹ 3 ಪದರಗಳನ್ನು ಸಹ ನಾವು ನೋಡ್ತೀವಿ. ಒಂದನೇದು ಯಾವುದು? ಶಿಲಾಗೋಳ, ಜಲಗೋಳ, ವಾಯುಗೋಳ. ಈ ಜಲಗೋಳಗಳ ಮೇಲ್ಭಾಗ, ವಾಯುಗೋಳದ ಕೆಳಭಾಗ ಜೀವಿಗಳನ್ನು ಪೋಷಿಸಬಲ್ಲವೋ ಈ 3 ಗೋಳಗಳ ಸಂಯುಕ್ತ ಭಾಗವೇ ಜೀವಿಗೋಳ. ಹಾಗಾಗಿ ನಾವು ಪೃಥ್ವಿಯನ್ನು ಜೀವರಾಶಿ, ಜೀವಂತ ಗ್ರಹ, ವಿಶಿಷ್ಟ ಗ್ರಹ ಅನ್ನೋದಕ್ಕೆ ಕಾರಣಗಳು, ಅದಕ್ಕೆ ಬೇಕಾದಂತಹ ಅನುಕೂಲಕರವಾದಂತಹ ವಾತಾವರಣ ಭೂಮಿಯಲ್ಲಿ ಇರುವುದರಿಂದ ಇದನ್ನು ನಾವು ಈ ಹೆಸರಿನಿಂದ ನಾವು ಕರಿತೀವಿ. ಭೂಮಿಯ ಮಹತ್ವ. ಸೌರವ್ಯೂಹದಲ್ಲಿ ಗ್ರಹಗಳಲ್ಲಿ ಭೂಮಿ ಮಾತ್ರ ಜೀವಿಗಳನ್ನು ಹೊಂದಿದೆ. ಭೂಮಿ ಮಾತ್ರ ಯಾರನ್ನು ಒಳಗೊಂಡಿದೆ? ಜೀವಿಗಳನ್ನು ಒಳಗೊಂಡಿದೆ. ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ, ಪೂರಕ ಉಷ್ಣಾಂಶ, ಅನಿಲಗಳು, ವಾಯುಗೋಳ, ಜಲಚಕ್ರ ಮುಂತಾದವುಗಳು ಜೀವಿಗಳು ಭೂಮಿಯಲ್ಲಿ ಬದುಕುವುದಕ್ಕೆ ಅನುಕೂಲಕರವಾಗಿದೆ. ಇವೆಲ್ಲ ಅನುಕೂಲಗಳು ಭೂಮಿಯ ಮೇಲೆ ಇದೆ. ಈ ತರಹದ ಪೂರಕ ಸೌಲಭ್ಯಗಳು ಇದುವರೆಗೆ ಯಾವ ಗ್ರಹಗಳಲ್ಲಿಯೂ ಸಹ ದೊರೆತಿಲ್ಲ. ಇದು ವಿಶಿಷ್ಟವಾದಂತಹ ಗ್ರಹ ಅನ್ನೋದಕ್ಕೆ ಇಲ್ಲಿ ಬೇಕಾದಂತಹ ಉಷ್ಣಾಂಶ, ಜೀವಿಗೆ ಬೇಕಾಗುವಂತಹ ಒಂದು ಉಷ್ಣಾಂಶ ಇದೆ, ಅನಿಲಗಳು ಇದೆ, ವಾಯುಗೋಳ ಮತ್ತು ಜಲಚಕ್ರ, ಇವೆಲ್ಲ ಅವಶ್ಯವಾದಂತಹ ಒಂದು ವಾತಾವರಣ ಇರುವುದರಿಂದ ಈ ಭೂಮಿಯನ್ನು ನಾವು ವಿಶಿಷ್ಟ ಗ್ರಹ, ಸೌರವ್ಯೂಹದಲ್ಲಿ ಭೂಮಿ ಮಹತ್ವಪೂರ್ಣವಾದದ್ದು ಅಂತ ಹೇಳಿ ನೀವು ತಿಳ್ಕೊಂಡಿದ್ರ ಮಕ್ಕಳ. ಭೂಮಿಗೆ ಇತರ ಹೆಸರುಗಳು ಆಗಲೇ ನೀವು ಕೇಳಿದ್ರಲ್ಲ, ಜೀವಂತ ಗ್ರಹ. ಭೂಮಿಯನ್ನು ನಾವು ಜೀವಂತ ಗ್ರಹ ಅಂತ ಕರಿತೀವಿ. ಜಲಾವೃತ, ನೀರಿನ ಅಂಶ ಜಾಸ್ತಿ ಇರುವುದರಿಂದ ಇದನ್ನು ಜಲಾವೃತ ಗ್ರಹ. ಬಣ್ಣ ಯಾವುದರಲ್ಲಿದೆ? ನೀಲಿ ಬಣ್ಣ, ಆದ್ದರಿಂದ ಇದನ್ನು ನೀಲಿ ಗ್ರಹ. ವಿಶಿಷ್ಟವಾದಂತಹ ಒಂದು ಪೂರಕ ಅಂಶಗಳು ಈ ಭೂಮಿಯ ಮೇಲೆ ಇರುವುದರಿಂದ ಇದನ್ನು ನಾವು ವಿಶಿಷ್ಟ ಗ್ರಹ ಅಂತ ಬಿಟ್ಟು ಸಹ ನಾವು ಕರಿತೀವಿ. ಭೂಮಿಗೆ ಇತರ ಹೆಸರುಗಳು ಯಾವುವು? ಗೊತ್ತಾಯ್ತಾ ಮಕ್ಕಳ? ಹಾಗೆ ಮುಂದಕ್ಕೆ ಹೋಗೋಣ ನಾವು ಇವಾಗ. ಭೂಮಿಯ ಗಾತ್ರ, ಸೂರ್ಯ ಮತ್ತು ಭೂಮಿ. ಸೌರವ್ಯೂಹದಲ್ಲಿ ಭೂಮಿಯು ಸೂರ್ಯನಿಂದ 3ನೇ ಗ್ರಹವಾಗಿದೆ. 1, 2, 3. ಸೂರ್ಯನ ಪರಿವಾರದಲ್ಲಿ ಎಷ್ಟನೆಯ ದೊಡ್ಡ ಗ್ರಹ? 5ನೆಯ ದೊಡ್ಡ ಗ್ರಹ. ಗ್ರಹಗಳಲ್ಲಿ ಎಷ್ಟನೇದು?
ದೊಡ್ಡದು. ದೊಡ್ಡದು ಯಾವುದು? 5ನೆಯ ದೊಡ್ಡ ಗ್ರಹ ಯಾವುದು? ಭೂಮಿ. ಸೂರ್ಯನ ಪರಿವಾರದಲ್ಲಿ ಇವೆಲ್ಲ ಗ್ರಹಗಳು ಮತ್ತು ಸೂರ್ಯನನ್ನು ನಾವು ಸೂರ್ಯನ ಪರಿವಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾದರೆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸಹ ತಮ್ಮ ಪಥದ ಕಕ್ಷೆಯಲ್ಲಿ ಸುತ್ತುತ್ತಾ ಸೂರ್ಯನನ್ನ ಸುತ್ತುತ್ತಾ ಹೋಗುತ್ತೆ. ಎಲ್ಲ ಗ್ರಹಗಳು ಯಾರನ್ನ ಒಂದು ಸುತ್ತುತ್ತೆ? ಸೂರ್ಯನನ್ನ ಸುತ್ತುತ್ತೆ. ಭೂಮಿಯ ಆಕಾರ. ಭೂಮಿಯು ಗೋಳಾಕಾರ ಅಥವಾ ಭೂಮ್ಯಾಕಾರದಲ್ಲಿದೆ. ಇದು ಸಮಭಾಜಕ ವೃತ್ತದ ಬಳಿ ಉಬ್ಬಿದೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಬಳಿ ಚಪ್ಪಟೆ ಆಗಿದೆ. ಹಾಗಾಗಿ ಭೂಮಿಯು ದುಂಡಾಗಿರದೆ ಗೋಳಾಕಾರದಲ್ಲಿದೆ. ಅಂದರೆ ಧ್ರುವಗಳ ಕಡೆಗೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಕಡೆಗೆ ಚಪ್ಪಟೆಯಾಗಿದೆ. ಚಪ್ಪಟೆ ಅಂದರೆ ಕಿತ್ತಳೆ ಹಣ್ಣು. ನೀವೆಲ್ಲರೂ ಸಹ ನೋಡಿದಿರ ಮಕ್ಕಳು. ಆ ಕಿತ್ತಳೆ ಹಣ್ಣಿನ ಒಂದು ರೂಪವನ್ನು ಪಡ್ಕೊಂಡಿದೆ. ಯಾವುದು? ಭೂಮಿ. ಆದರೆ ಸಮಭಾಜಕ ವೃತ್ತದ ಬಳಿ ಏನಾಗಿದೆ? ಇದು ಉಬ್ಬಿದೆ. ಹಾಗಾದರೆ ಭೂಮಿ ಯಾವ ರೀತಿಯಾಗಿದೆ? ಗೋಳಾಕಾರದಲ್ಲಿದೆ. ಭೂಮಿಯ ಗಾತ್ರ. ಭೂಮಿಯ ವ್ಯಾಸವು ಸೂರ್ಯನ ವ್ಯಾಸಕ್ಕಿಂತ 107 ಪಟ್ಟು ಚಿಕ್ಕದು. ಭೂಮಿಯ ವ್ಯಾಸ ಸೂರ್ಯನ ವ್ಯಾಸಕ್ಕಿಂತ ಎಷ್ಟು ಪಟ್ಟು ಚಿಕ್ಕದು? 107 ಪಟ್ಟು ಚಿಕ್ಕದು. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳ? ಇದು ಚಂದ್ರ, ಇದು ಭೂಮಿ. ಭೂಮಿ ಎಷ್ಟು ಪಟ್ಟು ದೊಡ್ಡದು? ಚಂದ್ರನಿಗಿಂತ 4 ಪಟ್ಟು ದೊಡ್ಡದು. ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದು ಯಾವುದು? ಭೂಮಿ. ಭೂಮಿಯ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್. ಭೂಮಿಯ ವಿಸ್ತೀರ್ಣ ಎಲ್ಲದನ್ನೂ ಸಹ ನಾವು ವಿಸ್ತೀರ್ಣ ನೋಡ್ತಾ ಹೋದರೆ 510 ದಶಲಕ್ಷ ಚದರ ಕಿಲೋಮೀಟರ್. ಹಾಗಾದರೆ 71 ಭಾಗ ನೀರಿದೆ. ಈ ನೀಲಿ ಬಣ್ಣ ಕಾಣಿಸ್ತಾ ಇದೆಯಲ್ಲ ಮಕ್ಕಳ? ಇವೆಲ್ಲವೂ ಸಹ ನೀರಿನಿಂದ ಆವೃತವಾಗಿದೆ. ಉಳಿದವು ಸಹ ಇದು ಭೂಭಾಗ. 29% ಭಾಗ ಭೂಭಾಗ ಇದೆ. ಆದ್ದರಿಂದ ಇದನ್ನ ನಾವು ಜಲಾವೃತ ಭಾಗ ಅಂತ ಕರೀತೀವಿ. 71% ಏನಿದೆ ಮಕ್ಕಳ? ಇಲ್ಲಿ ಏನಿದೆ? ನೀರಿದೆ. ಅದನ್ನು ನಾವು ಏನಂತ ಕರಿತೀವಿ? ಜಲಾವೃತ ಗ್ರಹ. ನೀರಿನ ಅಂಶ ಜಾಸ್ತಿಯಾಗಿದೆ. ಭೂಮಿಯ ಆಕಾರ ಯಾವ ಆಕಾರದಲ್ಲಿದೆ ಅಂತ ನೀವು ಹೇಳ್ತೀರಾ ಮಕ್ಕಳ? ಭೂಮ್ಯಾಕಾರದಲ್ಲಿದೆ. ಜಿಯಾಡ್ ಅಂತ ಬಿಟ್ಟು ಕರಿತೀವಿ. ಇಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಇದೇನಾಗಿದೆ? ಚಪ್ಪಟೆ ಆಗಿದೆ. ಈ ಮಧ್ಯದಲ್ಲಿ ಹಾದು ಹೋಗಿರುವಂತಹ ರೇಖೆಯನ್ನು ನಾವು 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಬಿಟ್ಟು ನಾವು ಕರಿತೀವಿ. 0 ಡಿಗ್ರಿ ಅಕ್ಷಾಂಶ ಅಂತ ಬಿಟ್ಟು ಸಹ ನಾವು ಇದನ್ನು ನಾವು ಕರಿತೀವಿ. ಭೂಮಿಯು ಗೋಳಾಕಾರದಲ್ಲಿರುವುದಕ್ಕೆ ನಿದರ್ಶನಗಳು. ಯಾವ ರೀತಿಯಾಗಿ ನೀವು ಗೋಳಾಕಾರವಾಗಿದೆ ಅಂತ ಹೇಳ್ತೀರಾ? ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ? 12,756 ಕಿಲೋಮೀಟರ್ ಇದೆ. ಉತ್ತರ ಮತ್ತು ದಕ್ಷಿಣ ಎರಡೂ ಧ್ರುವಗಳ ನಡುವಿನ ವ್ಯಾಸ ಎಷ್ಟಿದೆ? 12,714 ಕಿಲೋಮೀಟರ್ ಇದೆ. ಸಮಭಾಜಕ ವೃತ್ತ ಧ್ರುವೀಯ ವ್ಯಾಸಗಳ ನಡುವೆ ಎಷ್ಟಿದೆ? 42 ಕಿಲೋಮೀಟರ್ ಆಗಿದೆ. ನಡುವಿನ ವ್ಯತ್ಯಾಸ ಎಷ್ಟಿದೆ? 42 ಕಿಲೋಮೀಟರ್. ಸಮಭಾಜಕ ವೃತ್ತ ಮತ್ತು ಧ್ರುವೀಯ ನಡುವಿನ ವ್ಯತ್ಯಾಸ ಎಷ್ಟಿದೆ ಮಕ್ಕಳ? 42. ಈ ಆಧಾರದ ಮೇಲೆ ನಾವು ಭೂಮಿಯು ಗೋಳಾಕಾರದಲ್ಲಿದೆ, ಜಿಯಾಡ್ ರೂಪದಲ್ಲಿದೆ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಚಪ್ಪಟೆಯಾಗಿದೆ. ಈ ವ್ಯಾಸವನ್ನು ನಾವು ನೋಡಿಬಿಟ್ಟು ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ಬಿಟ್ಟು ನಾವು ನಿಖರವಾದಂತಹ ಒಂದು ಮಾಹಿತಿಯನ್ನು ನಾವು ಕೊಡ್ಬೋದು ಮಕ್ಕಳ. ಭೂಮಿ ಗೋಳಾಕಾರದಲ್ಲಿರೋದಕ್ಕೆ ಈ ಒಂದು ನಿದರ್ಶನವನ್ನು ಸಹ ನೀವು ನೋಡ್ಬೋದು. ಉತ್ತರ ಧ್ರುವ ದಕ್ಷಿಣ ಧ್ರುವ 12,714 ಕಿಲೋಮೀಟರ್. ಇಲ್ಲಿ ನೋಡಿ ಸಮಭಾಜಕ ವೃತ್ತ 12,756 ಕಿಲೋಮೀಟರ್. ಮಧ್ಯದಲ್ಲಿ ಹಾದು ಹೋದಂತಹ ಒಂದು 0 ಡಿಗ್ರಿ ಸಮಭಾಜಕ ವೃತ್ತ. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಒಂದು ರೇಖೆಯನ್ನು ನಾವು
ಅಕ್ಷಾಂಶ ಅಂತ ಬಿಟ್ಟು ಕರೆದಿದ್ದೀವಿ. ಕಾಲ್ಪನಿಕ ರೇಖೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರುವಂತಹ ಒಂದು ಕಾಲ್ಪನಿಕ ರೇಖೆಗೆ ನಾವೇನಂತ ಕರಿತೀವಿ? ರೇಖಾಂಶ. ಭೂಮಿ ಗೋಳಾಕಾರದಲ್ಲಿರೋದಕ್ಕೆ ನಿದರ್ಶನಗಳು. ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ನೋಡೋಣ. 4076 ಕಿಲೋಮೀಟರ್. ಧ್ರುವೀಯ ಸುತ್ತಳತೆ 4008 ಕಿಲೋಮೀಟರ್. ಸಮಭಾಜಕ ವೃತ್ತದ ಸುತ್ತಳತೆ ಮತ್ತು ಧ್ರುವೀಯ ಸುತ್ತಳತೆಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ? ಇವೆರಡರ ವ್ಯತ್ಯಾಸ 68 ಕಿಲೋಮೀಟರ್ ಆಗಿದೆ. ಈ ಒಂದು ನಿದರ್ಶನದಿಂದಲೂ ಸಹ ನಾವು ಭೂಮಿ ಗೋಳಾಕಾರದಲ್ಲಿದೆ ಅಂತೇಳ್ಬಿಟ್ಟು ನಾವು ಹೇಳ್ಬೋದು. ಈಗ ಬರೋಣ ಮಕ್ಕಳ, ಭೂಖಂಡಗಳು. ಭೂಮಿಯ ನೆಲಭಾಗ. ಈ ಖಂಡ, ಎಷ್ಟು ಖಂಡಗಳನ್ನು ನಾವು ನೋಡ್ತಾ ಇದ್ದೀವಿ? 7 ಖಂಡಗಳನ್ನು. ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ಇಲ್ಲಿ ನೋಡಿ, ಇವೆಲ್ಲವೂ ಸಹ ಭೂಭಾಗ. ಖಂಡಗಳು ಎಷ್ಟಿದಾವೆ ಮಕ್ಕಳ? 7 ಖಂಡಗಳು. ಹಾಗಾದರೆ ಇಲ್ಲಿ ಬರುವಂತಹ ಒಂದು ಖಂಡ ಯಾವುದು? ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ನಮ್ಮ ದೇಶ ಅನ್ನೋದು ಬರುತ್ತೆ. ಹಾಗಾದರೆ ಭಾರತ ಎಲ್ಲಿ ಬರುತ್ತೆ ಅಂತೇಳಿ ನೀವು ಗುರ್ತು ಮಾಡ್ತೀರಾ? ಹಾಗಾದರೆ ಏಷ್ಯಾ ಖಂಡದಲ್ಲಿ ಬರುತ್ತೆ ಭಾರತ. ಭಾರತದ ಕೆಳಭಾಗದಲ್ಲಿ ಬರುತ್ತೆ ಯಾವ ಒಂದು ಸಾಗರ? ಗುರ್ತು ಮಾಡ್ತೀರಾ? ಯಾವ ಒಂದು ಸಾಗರ? ದಕ್ಷಿಣದಲ್ಲಿ ಬರುವಂತಹ ಒಂದು ಸಾಗರ ಯಾವುದು? ಪಶ್ಚಿಮದಲ್ಲಿ ಬರುವಂತಹ ಒಂದು ಸಾಗರ ಯಾವುದು? ಈ ಒಂದು ಭೂಪಟದ ಒಂದು ಸಹಾಯದಿಂದ ನೀವು ಸಾಗರಗಳು ಎಲ್ಲೆಲ್ಲಿ ಬರುತ್ತೆ, ಖಂಡಗಳು ಎಲ್ಲಿ ಬರುತ್ತೆ, ಯಾವ ಖಂಡ ಎಲ್ಲೆಲ್ಲಿ ಬರುತ್ತೆ, ಯಾವ ಖಂಡ ಅಂತ ಹೇಳ್ತೀರಾ? ಆಫ್ರಿಕಾ ಖಂಡ. ಹೌದು ನೋಡಿ, ಯುರೋಪ್ ಖಂಡ, ಆಫ್ರಿಕಾ ಖಂಡ. ವಾಸ್ಕೋಡಿ ಗಾಮ ಈ ಆಫ್ರಿಕಾ ಖಂಡವನ್ನು ಸುತ್ತುವರೆದು ಇಲ್ಲಿಗೆ ಈ ಭಾಗಕ್ಕೆ ಬಂದಿದೆ. ಅಂದರೆ ಬಂದಿರುವಂತಹ ಮಾರ್ಗ ಯಾವುದು? ಜಲಮಾರ್ಗ. ಭೂಮಾರ್ಗ ಮುಚ್ಚುವುದ ಮೇಲೆ ಅವು ಬಂದಿದ್ದರಿಂದ ಜಲಮಾರ್ಗದ ಮೂಲಕ. ಖಂಡಗಳು ಎಷ್ಟಿದಾವೆ ಮಕ್ಕಳ? 7 ಖಂಡಗಳು. ಭೂಖಂಡಗಳು. ಭೂಮಿಯ ನೆಲಭಾಗವನ್ನು ನಾವೇನಂತ ಕರಿತೀವಿ? ಭೂಖಂಡಗಳು. ಹಾಗಾದರೆ ಭೂಖಂಡಗಳು ಎಂದರೇನು? ಭೂಮಿಯ ನೆಲಭಾಗಗಳನ್ನು ನಾವೇನಂತ ಕರಿತೀವಿ? ಭೂಖಂಡಗಳು. ಭೂ ನೆಲಭಾಗಗಳು ಎಷ್ಟು ಖಂಡಗಳಾಗಿ ವಿಂಗಡಿಸಿದ್ದೇವೆ? 7 ಖಂಡಗಳು. ಯಾವ್ಯಾವ ಅಂತ ಹೇಳ್ತೀರಾ ಮಕ್ಕಳ? ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ. ಇದು ನೆಲಭಾಗ. 7 ಖಂಡಗಳಾಗಿ ನಾವು ಭೂಖಂಡವನ್ನು ವಿಂಗಡಣೆ ಮಾಡಿದ್ದೇವೆ. ಈಗ ಉತ್ತರ ಗೋಳಾರ್ಧ. ಈ ಉತ್ತರ ಗೋಳಾರ್ಧ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಭೂಭಾಗದ ಪ್ರಮಾಣ ಏನಾಗಿದೆ? ಜಾಸ್ತಿ ಆಗಿದೆ. ಭೂ ಪ್ರಮಾಣದ ಒಂದು ಜಾಸ್ತಿ ಆಗಿರೋದ್ರಿಂದ ಇದನ್ನು ಭೂಪ್ರಧಾನ ಗೋಳ, ಭೂಗೋಳ ಅಂತೇಳಿ ಸಹ ನಾವು ಕರಿತೀವಿ. ಉತ್ತರಾರ್ಧ ಗೋಳ. ನೆಕ್ಸ್ಟ್ ಬರೋದು ಯಾವುದು? ದಕ್ಷಿಣ ಅರ್ಧಗೋಳ. ಮಧ್ಯದಲ್ಲಿ ಹಾದು ಹೋಗಿದೆ ಸಮಭಾಜಕ ವೃತ್ತ. ಎಷ್ಟು ಡಿಗ್ರಿ? 0 ಡಿಗ್ರಿ ಅಕ್ಷಾಂಶ. ಈ ಭಾಗದಲ್ಲಿ ಬರುವಂತಹದ್ದು ಯಾವುದು? ಉತ್ತರ ಧ್ರುವ, ದಕ್ಷಿಣ ಧ್ರುವ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಭಾರತ ಉತ್ತರಾರ್ಧ ಗೋಳದ ಪೂರ್ವ ದಿಕ್ಕಿನಲ್ಲಿ, ಆಗ್ನೇಯ ದಿಕ್ಕಿನಲ್ಲಿ ಭಾರತ ಅನ್ನೋದು ಕಾಣುತ್ತೆ. ಈ ಅಕ್ಷಾಂಶ ಮತ್ತು ರೇಖಾಂಶದ ಸಹಾಯದಿಂದ ನಿಖರವಾಗಿ ನಾವು ಮಾಹಿತಿಯನ್ನು ಕೊಡಬಹುದು. ಈ ಭಾರತದಿಂದ ಒಬ್ಬ ವಿಮಾನಯಾನ ಹೊರಟ್ರೆ ಆತನಿಗೆ ಗೊತ್ತು ಯಾವ ಅಕ್ಷಾಂಶದಲ್ಲಿ ಅಮೇರಿಕ ಬರುತ್ತೆ, ಉತ್ತರ ಅಮೇರಿಕ. ಯಾವ ಅಕ್ಷಾಂಶದಲ್ಲಿ ಎಷ್ಟನೇ ರೇಖಾಂಶದ ಒಳಗಡೆ ದಕ್ಷಿಣ ಅಮೇರಿಕ ಬರುತ್ತೆ. ಆಫ್ರಿಕಾ ಯಾವ ಅಕ್ಷಾಂಶದ ಮಧ್ಯದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಅಕ್ಷಾಂಶ ಮತ್ತು ರೇಖಾಂಶದ ಸಹಾಯದಿಂದ ನಮಗೆ ಗೊತ್ತಾಗುತ್ತೆ. ದಕ್ಷಿಣ ಗೋಳಾರ್ಧ 0 ಡಿಗ್ರಿ ಅಕ್ಷಾಂಶ ಅಥವಾ ಇನ್ನೊಂದು ಹೆಸರೇನು? ಸಮಭಾಜಕ ವೃತ್ತದಿಂದ ದಕ್ಷಿಣದ 90 ಡಿಗ್ರಿ ಅಕ್ಷಾಂಶ ದಕ್ಷಿಣ ಧ್ರುವೀಯ ಪ್ರದೇಶವನ್ನು ದಕ್ಷಿಣ ಗೋಳಾರ್ಧ ಅನ್ನುತ್ತೇವೆ. ಇದು ಎಷ್ಟು ಪರ್ಸೆಂಟ್ ಇದೆ? 81 ಜಲರಾಶಿಯನ್ನ 19% ಭೂಭಾಗವನ್ನು ಒಳಗೊಂಡಿದೆ. ಹಾಗಾಗಿ ಇದನ್ನು ಜಲಪ್ರಧಾನ ಗೋಳಾರ್ಧ ಎನ್ನುತ್ತೇವೆ. ಹಾಗಾದರೆ ಜಲರಾಶಿ ಎಷ್ಟಿದೆ? 81% ಇರುವುದರಿಂದ ಇದನ್ನು ಜಲಪ್ರಧಾನ ಗೋಳಾರ್ಧ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ,
ಜಲರಾಶಿ ಜಾಸ್ತಿಯಾಗಿದೆ. 81% ಇರೋದರಿಂದ ಇದನ್ನು ನಾವು ಜಲಪ್ರಧಾನ. ಇಲ್ಲಿ ಮೇಲೆ ನೋಡೋಣ, ಉತ್ತರಾರ್ಧಗೋಳದಲ್ಲಿ ಭೂಭಾಗ ಜಾಸ್ತಿ ಇರೋದ್ರಿಂದ ಭೂಪ್ರಧಾನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಮಧ್ಯದಲ್ಲಿ 0 ಡಿಗ್ರಿ ಅಕ್ಷಾಂಶದಿಂದ ಇನ್ನೊಂದು ಹೆಸರೇನು, ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆಯಿಂದ 90 ಡಿಗ್ರಿ ಧ್ರುವದವರೆಗೆ ಇದನ್ನು ಉತ್ತರ ಗೋಳಾರ್ಧ ಅಂತ ಕರೆದು 0 ಡಿಗ್ರಿ ಅಕ್ಷಾಂಶ, ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆಯಿಂದ 90 ಡಿಗ್ರಿ ರೇಖಾಂಶದವರೆಗೆ, ಇಲ್ಲಿಂದ ಇಲ್ಲಿಯವರೆಗೆ 90 ಡಿಗ್ರಿ ಅಕ್ಷಾಂಶದವರೆಗೆ ನಾವೇನಂತ ಕರಿತೀವಿ, ದಕ್ಷಿಣ ಗೋಳಾರ್ಧ. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ. ಇದು ಜಾಸ್ತಿ ಜಲರಾಶಿ ಇರೋದರಿಂದ ಇದೇನಂತ ಕರಿತೀವಿ, ಜಲಾವೃತ ಗೋಳ. ಸಾಗರಗಳು ಭೂಮಿಯ ಮೇಲಿನ ವಿಸ್ತಾರವಾದ ಲವಣೀಯ ಜಲರಾಶಿಗಳನ್ನು ನಾವೇನಂತ ಕರಿತೀವಿ ಮಕ್ಕಳ, ಸಾಗರಗಳು. ಪ್ರಪಂಚದ ಜಲರಾಶಿಗಳನ್ನು ಎಷ್ಟು ಸಾಗರಗಳಾಗಿ ವಿಂಗಡಿಸಿದ್ದೇವೆ, 4. ಅದರಲ್ಲಿ ಒಂದನೇ ಸಾಗರ ಯಾವುದು, ಪೆಸಿಫಿಕ್ ಸಾಗರ. ಇದಕ್ಕೆ ಇನ್ನೊಂದು ಹೆಸರು ಶಾಂತ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಿಟಿಕ್ ಸಾಗರ. ಸಾಗರಗಳು 4 ಮಹಾಸಾಗರಗಳಂತ ಕರಿತೀವಿ. ಹಾಗಾದರೆ ಈ ಹಿಂದೂ ಮಹಾಸಾಗರ ಎಲ್ಲಿ ಬರುತ್ತೆ ಅಂತೇಳಿ ನೀವು ಗುರುತು ಮಾಡ್ತೀರಾ, ಎಲ್ಲಿ ಬರುತ್ತೆ ಅಂತೇಳಿ ಈಗ ನೀವು ನೋಡಿ. ಸಾಗರಗಳು ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರಕ್ಕೆ ಇನ್ನೊಂದು ಹೆಸರೇನು, ಶಾಂತ ಸಾಗರ. ಈ ಭಾಗದಲ್ಲಿ ಪೆಸಿಫಿಕ್ ಸಾಗರ, ನೆಕ್ಸ್ಟ್ ಈ ಭಾಗದಲ್ಲೂ ಸಹ ಪೆಸಿಫಿಕ್ ಸಾಗರ. ಇದನ್ನು ಆರ್ಕಿಟಿಕ್ ಸಾಗರ, ಅಂಟಾರ್ಟಿಕ್ ಸಾಗರ, ಹಿಂದೂ ಮಹಾಸಾಗರ. ಹಾಗಾದರೆ ಹಿಂದೂ ಮಹಾಸಾಗರ ಎಲ್ಲಿ ಬರುತ್ತೆ, ಭಾರತದ ದಕ್ಷಿಣ ತುದಿಯಲ್ಲಿ, ಏಷ್ಯಾ ಖಂಡದ ದಕ್ಷಿಣದಲ್ಲಿ ಭಾರತ ಬರುತ್ತೆ. ಭಾರತದ ದಕ್ಷಿಣದಲ್ಲಿ ಬರುವಂತಹ ಯಾವ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಿಟಿಕ್ ಸಾಗರ. ಈ ನೀರಿನ ಜಲರಾಶಿ ಏನಾಗಿದೆ, ಜಾಸ್ತಿಯಾಗಿದೆ. ದಕ್ಷಿಣಾರ್ಧ ಗೋಳದಲ್ಲಿ ಜಲರಾಶಿ ಜಾಸ್ತಿಯಾಗಿದೆ. ಮಕ್ಕಳ, ಇಲ್ಲಿಯವರೆಗೆ ನೀವು ಸಾಗರಗಳನ್ನು ಅಧ್ಯಯನ ಮಾಡಿದ್ದೀರಾ. ಈಗ ನಾನು ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ಸೌರವ್ಯೂಹದಲ್ಲಿ ಭೂಮಿಯ ಸ್ಥಾನ ಎಷ್ಟನೆಯದು, 3ನೇ ಸ್ಥಾನ. ಭೂಮಿಯ ನೆಲಭಾಗಗಳನ್ನು ಭೂಖಂಡಗಳು ಅಂತ ಕರಿತೀವಿ. ಅಕ್ಷಾಂಶ ಮತ್ತು ರೇಖಾಂಶವನ್ನು ಅಳೆಯುವುದಕ್ಕೆ ಯಾವ ಮಾನವನ್ನು ಉಪಯೋಗ ಮಾಡ್ತೀವಿ, ಡಿಗ್ರಿಗಳಲ್ಲಿ ನಾವು ಅರ್ಥ ಮಾಡ್ತೀವಿ. ಮಕ್ಕಳ, ಎಲ್ಲನೂ ಸಹ ನೀವು ಗೃಹಪಾಠ ಮನೆಯಲ್ಲಿ ಕುತ್ಕೊಂಡು ನೀವು ಬರ್ಕೊಂಡು ಬನ್ನಿ, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಡ್ಯಾಶ್. ಒಟ್ಟು ಅಕ್ಷಾಂಶಗಳು ಡ್ಯಾಶ್. ಪ್ರಪಂಚದಲ್ಲಿ ಅತಿ ವಿಶಾಲವಾದ ಹಾಗೂ ಹೆಚ್ಚು ಆಳವಾದ ಮಹಾಸಾಗರ ಡ್ಯಾಶ್. ಜಲಪ್ರಧಾನ ಗೋಳಾರ್ಧ ಎಂದು ಡ್ಯಾಶ್ ಗೋಳಾರ್ಧಕ್ಕೆ ಕರೆಯುತ್ತಾರೆ. ಆಯ್ತು ಮಕ್ಕಳ, ಇಲ್ಲಿಯವರೆಗೆ ನೀವು ಭೂಮಿ ನಮ್ಮ ಜೀವಂತ ಗ್ರಹ ಪಾಠವನ್ನು ಅಭ್ಯಾಸ ಮಾಡಿದ್ದೀರಾ. ಧನ್ಯವಾದಗಳು.